ಸ್ವಾಮಿ ಮನುಷ್ಯನಿಗೆ ಪಂಚಭೂತಗಳು ಹೆಂಗೆ ಬದುಕಕ್ಕೆ ಅವಶ್ಯಕತೆ ಇದ್ದ ಹಂಗೆ ಈ ದುಡ್ಡು ಅನ್ನೋದು ಅಪಾರ ಈಗ ಅತ್ಯವಶ್ಯಕ ಬೇಕಾಗಿರ್ತಕ್ಕಂಥ ಮೂಲ ವಸ್ತು ಆಗದ. ಈ ದುಡ್ಡನ್ನ ಕೆಲವು ಸಂದರ್ಭಗಳಲ್ಲಿ ಈಗ ಈ ಅರ್ಧಗಿರೋ ಲೋಟ್ಗಳು ಚಿಂದಗಿರೋ ಲೋಟ್ಗಳನ್ನ ಮಧ್ಯೆ ಸೇರಿಸಿ ಜನಗಳಿಗೆ ಕೊಟ್ಬಿಡ್ತಾರೆ, ಒಂದು ಚೆನ್ನಾಗಿ ಸೇರಿಸಿ. ಈ ಅರ್ಧಗಿರೋ ಲೋಟ್ಗಳ ಒಂದು ಟೀ ಕುಡಿಯೋಕೆ ಹೋದಾಗಲ, ಒಂದು ಊಟ ಮಾಡೋಕೆ ಹೋದಾಗಲ, ಅಥವಾ ಬಸ್ ಆದಾಗಲ ಎಲ್ಲರೂ ಅಂತ ಹೋದಾಗ ಈ ಲೋಟ್ ಇಡಲ್ಲ ಕಣ್ರಿ, ಬೇರೆ ಕೊಡ್ರಿ ಅಂತಾರೆ. ನಮ್ಮ ತಪ್ಪಿರೋದೇ 10 ರೂಪಾಯಿ ಅರ್ಧಗಿರೋ ಲೋಟು, 20 ರೂಪಾಯಿ ಅರ್ಧಗಿರೋ ಲೋಟ್ನ. ಆಗ ಸಂದ್ರೆ ಎಲ್ಲಿ ಕೊಡೋದು ನಮ್ಮ? ಅದಕ್ಕೆ ಹೇಳ್ತಿರೋದು SBI ನವ್ರಿಗೆ, ತಿರ್ಗಿ ಬ್ಯಾಂಕ್ಗಳನ್ನವ್ರಿಗೆ ದಯಮಾಡಿ ಈ 10 ರೂಪಾಯಿನ ಕಾಯಿನೋ 5 ರೂಪಾಯಿನ ಕಾಯಿನ ಅದೆಲ್ಲ ಜಾಸ್ತಿ ಚಲಾವಣೆ ಮಾಡಿಸಿ. ಈ ಅರ್ಧಗಿರೋ ಲೋಟ್ಗಳನ್ನ ನೀವೇ ಮಡಿಕೊಳ್ಳಿ ಬ್ಯಾಂಕ್ನವರು ದಯವಿಟ್ಟು ಕೇಳ್ತಿರೋದು. ಯಾಕಂದರೆ ಈಗ ಒಂದು ಟೀ ಕುಡ್ದು ಇಡಿಸ್ಕರಲ್ಲ ಅಂದ ಮೆಡಿಕಲ್ ಓದಿ ಗುಳ್ಗ ತಕರಕ್ಕೆ ಅವನು ಈ ಲೋಟೆಲ್ಲ ಬೇರೆ ಲೋಟ್ ಕೊಡೋ ಅಂತಾನಲ್ಲ, ಎಲ್ಲೇನ ತಂದು ಕೊಡೋದು ಲೋಟ ಪ್ರಿಂಟ್ ಮಾಡ್ದಾನೆ. ನಾನು ಪ್ರಿಂಟ್ ಮಾಡ್ದಾನೆ ಸ್ವಾಮಿ. ಬ್ಯಾಂಕ್ನವರು ಅರ್ಧಗಿರೋ ಲೋಟ್ಗಳಿದ್ರೆ ನಿಂತು ಬಂದಾಗ ಈಸ್ ಮಡಿಕಂದಮ್ಮ. ಈ ಕಾಯಿನ್ಗಳು ಜಾಸ್ತಿ ಇಳುವರಿ ಮಾಡಿ 20 ರೂಪಾಯಿನ ಕಾಯಿನು 10 ರೂಪಾಯಿನ ಕಾಯಿನು ಇವನ್ನ ಒಂದೊಂದು 10 ರೂಪಾಯಿನ ಕಾಯಿನು ಈಸ್ಕರೋದು ಇಲ್ಲ. ಹಾಗಾಗಿ ಈ ಅರ್ಧಗಿರೋ ಲೋಟ್ಗಳನ್ನ ದಯಮಾಡಿ ಕಮ್ಮಿ ಮಾಡಿ ಒಂದಷ್ಟು ಜನಗಳಿಗೆ ಅನುಕೂಲ ಆಗೋಂಥ ಕೆಲಸ ಮಾಡಿ ಬ್ಯಾಂಕ್ನವರು. ಎಲ್ಲನೂ ಮಾಡ್ತಿದ್ದಾರೆ, ಇದನ್ನು ಮಾತ್ರ ಮಾಡಲ್ಲ. ಅರ್ಧಗಿರೋ ಲೋಟ್ಗಳು ಮಾತ್ರ ದೇಶದಲ್ಲೆಲ್ಲ ಆಡ್ಬಿಟ್ಟಿದ್ದಾರೆ, ತರಗೆಲ್ಲ ಅಂಡ್ಬಿಟ್ಟಿದ್ದಾರೆ. ಈ ಅರ್ಧಗಿರೋ ಲೋಟ್ಗಳ ಹೊಸ ಲೋಟ್ಗಳು ಬಿಡಿಯೋ ಜನಗಳಿಗೆ 10 ರೂಪಾಯಿ 20 ರೂಪಾಯಿನಪ್ಪ. ಎಂಥ ಜನಗಳಿದ್ರೆ ಬ್ಯಾಂಕ್ನವರು ಅಯ್ಯೋ ಸೂಕ್ಷ್ಮ ಸುಂದರಾಗಿ ಆಡ್ತಾರಕ್ಕಯ್ಯೋ, ಮಾತ್ರ ಇಲ್ಲ. ನನ್ನ ಮಗ ಹೊಡ್ಕೊಂಡ್ಬೇಕಾರೆ ಮುಂದೆ ಬ್ಯಾಂಕ್ ಅವರು ಸಾಲನೇ ಕೊಡಲಕ್ಕಪ್ಪ ಅಂಥವ್ರು. ಅಂಥ ಬ್ಯಾಂಕ್ನವರು ಇರ್ತಾರೆ.